ಮೇಕೆದಾಟು ಮೇಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ಕಾಳಜಿ ಐತೇನು? ಪಾದಯಾತ್ರೆ ಮಾಡ್ಬೇಕಾದಾಗ ಇದ್ದಿದ್ದ ಹುಮ್ಮಸ್ಸು ಸಿಎಂ ಆದ್ರೂ ಉಳಿತೈತೇನು? ಮಹದಾಯಿ ಸಂದರ್ಭದಾಗ ಡಿ.ಕೆ. ಶಿವಕುಮಾರ್ ಅವರ ಹೇಳಿದ್ದ ಮಾತನ್ನ ಅವರೇ ಪಾಲಿಸ್ತಾರೇನು? ನದಿ ನೀರಾವರಿ ವಿಷಯವನ್ನ ರಾಜಕೀಯ ಮಾಡಿದ್ದ ಇವರು ಈಗೇನು ಮಾಡ್ತಾರೋ? ಡಿ.ಕೆ.ಶಿ ಮುಖ್ಯಮಂತ್ರಿ ಆದ ತಕ್ಷಣ ಮೇಕೆದಾಟು ಮುಗಿಸ್ಕೊಡ್ತಾರೇನು? ಮೇಕೆದಾಟು ನಿಜವಾದ ಕಾಳಜಿನೋ ಅಥವಾ ರಾಜಕೀಯ ಬಡಾಯಿನೋ? ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಡ್ತಿದ್ದಂಗ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಂತ ಸುದ್ದಿ ಶುರು ಆಗೈತಿ. ಮೊದಲಿಂದು ಇತ್ತು ಬಿಡ್ರಿ, ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಬಿಟ್ಟು ಕೊಟ್ರ ಅದ್ರ ಮೇಲೆ ಕುಂದ್ರವ್ರು ಡಿ.ಕೆ. ಶಿವಕುಮಾರ್ ಅವ್ರ. ಎಷ್ಟೆಲ್ಲ ಕಷ್ಟಪಟ್ಟರು, ಪಕ್ಷ ನಿಷ್ಠರದಾರು, ಅವರಿಗೆ ಆ ಸೀಟು ಅಂತ ಮಾತಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಕ ರೆಡಿ ಆಗಾಕತ್ತಾರಂತ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಯಾರಿಗ್ ಗೊತ್ತಿಲ್ರಿ? 2022ರಾಗ ಅಂತ ಕೋವಿಡ್ ಸ್ಥಿತಿ ಒಳಗುನು 100 ಕಿಲೋಮೀಟರ್ ನಡೆದು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಕಾವೇರಿ ಹೋರಾಟ ಅಂದ್ರ ಮೇಕೆದಾಟು ಹೋರಾಟಕ್ಕ ಮುನ್ನುಡಿ ಬರೆದವರು. ಇಡೀ ಬೆಂಗಳೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೀವಿ, ಮೇಕೆದಾಟುವನ್ನ ಯಾರೇ ಬಂದರೂ ತಡೆಯೋಕ್ಕಾಗುವುದಿಲ್ಲ, ಕಾನೂನು ಆಗಲಿ ರಾಜಕೀಯ ಆಗಲಿ, ಒಟ್ಟಿನಾಗ ಮೇಕೆದಾಟು ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ಇಡೀ ಭಾರತದಾದ್ಯಂತ ಸುದ್ದಿ ಆಗಿದ್ರು. ಈಗ ಅವರ ಮುಂದಿನ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗೋರದಾರ. ಎಲ್ಲಾರು ಬಾಯಾಗ ಒಂದೇ ಮಾತ್ರಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರ ಮೇಕೆದಾಟು ಅವರ ಮೊದಲನೇ ಯೋಜನೆ ಆಗಿರ್ತೈತಿ, ಅದನ್ನ ಸಕ್ಸಸ್ ಮಾಡೋದೇ ಅವರ ಮುಖ್ಯ ಗುರಿ ಆಗಿರ್ತೈತಿ. ಮುಖ್ಯಮಂತ್ರಿಯಾಗಿ ಮೊದಲ ಫೈಲ್ ಅವ್ರ ಕೈಯಾಗ ಬರೋದು ಮೇಕೆದಾಟುದ ಅನ್ನೋ ಮಾತು ಕೇಳಿ ಬರತ್ತವ. ಯಾಕೆ ಹಿಂಗಂತೀನಿ ಹೇಳ್ರಿ? ಇದೇ ಡಿ.ಕೆ. ಶಿವಕುಮಾರ್ ಅವರು ಮಹದಾಯಿ ಯೋಜನೆಯನ್ನ ಜಾರಿಗೆ ತರೋ ಸಂದರ್ಭದಾಗ ಬಿಜೆಪಿಗೆ ಒಂದು ಮಾತು ಹೇಳಿದ್ರು. ಕೇಂದ್ರದಾಗೂ ಬಿಜೆಪಿ ಐತಿ, ಗೋವಾದಾಗೂ ಬಿಜೆಪಿ ಐತಿ, ಮಹಾರಾಷ್ಟ್ರದಾಗೂ ಬಿಜೆಪಿ ಐತಿ, ನಿಮಗೇನ ತ್ರಾಸ? ಮಹದಾಯಿಯನ್ನ ಎಲ್ಲರೂ ಕೂತ ಮಾತಾಡಿ ಒಂದು ಕನ್ವಿನ್ಸ್ ಮಾಡಿಕೊಂಡು ಮಾಡಿಬಿಡ್ರಲ್ಲ, ಅದಕ್ಕೆ ಯಾಕಿಷ್ಟು ಕಷ್ಟ ಪಡ್ತೀರಿ ಅಂತ ಬಿಜೆಪಿಗೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಿಟ್ಟಿ ಭಾಷಣ ಕೊಟ್ಟಿದ್ರು, ಅಂದ್ರೆ ಬಿಟ್ಟಿ ಸಲಹೆ ಕೊಟ್ಟಿದ್ರು. ಈಗ ಅದೇ ಮಾತನ್ನ ರಿವರ್ಸ್ ಡಿ.ಕೆ. ಶಿವಕುಮಾರ್ ಅವರು ಪಾಲಿಸ್ತಾರೇನು? ಏನಂದ್ರೆ ರೀ, ಮೇಕೆದಾಟುವಿಗೆ ಮುಖ್ಯವಾಗಿ ಅಡೆತಡೆ ಆಗಾಕತ್ತಿರೋದು ತಮಿಳ್ನಾಡಿಂದ. ಈಗ ತಮಿಳುನಾಡಿನ ಸಿ.ಎಂ ಯಾರು? ವಿಜಯ್ ಅವರು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರಿಗೆ ಫೋನ್ ಮಾಡಿ ಎಷ್ಟು ಚಂದ ಮಾತಾಡ್ಯಾರ. ಬಹಳ ಆತ್ಮೀಯ ಸ್ನೇಹಿತರ ಗತ್ಲೆ ಎಷ್ಟು ಎಲ್ಲವನ್ನು ಹಂಚ್ಕೊಂಡು ನಮಗೆ ಫೋನ್ ಮಾಡು, ನಾವು ಇದ್ದೀವಿ ಯಾವಾಗಲೂ ಅಂತ ಕಿವಿ ಮಾತು ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು. Sidramaya speaking here. Congratulations. You are created in history. When I come to Bangalore, I will back to you. Fine, thank you. Congratulations. You are created in history. But you should take everyone together. That is very important because youngsters' emotions will be very too high and their aspirations also will be very high. We all are there. We will try to help you out. Whatever power, what we tell, we will do it. Good luck and best wishes to you. Thank you. ಫೋನ್ ಮಾಡಿ ಸಿ.ಎಂ ಆಗಿದ್ಕ ಖುಷಿ ಪಟ್ಟು ಯು ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ ಅಂತ ಹೇಳಿದ್ರಲ್ರಿ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಒಂದು ಫೋನ್ ಮಾಡಿ, ಹೆಂಗೂ ಅವ್ರದ ಮೈತ್ರಿ ಸರ್ಕಾರ ಐತಿ ತಮಿಳ್ನಾಡೊಳಗ, ರಾಹುಲ್ ಗಾಂಧಿ ಅವ್ರಿಗೂ ಬಹಳಷ್ಟು ಆಪ್ತವಾದ ಸ್ನೇಹಿತ ವಿಜಯ್ ಅವರು, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಬಹಳ ಆಪ್ತ ವಿಜಯ್, ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಮೇಕೆದಾಟು ಒಂದು ಫುಲ್ ಸ್ಟಾಪ್ ಕೊಡೋನು ಅಂತ ಫೋನ್ ಮಾಡಿ ಮೀಟಿಂಗ್ ಫಿಕ್ಸ್ ಮಾಡ್ತಾರೋ ಅಥವಾ ಡೈರೆಕ್ಟ್ ಮೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ? ಯಾಕಂದ್ರ ಮಹದಾಯಿ ವಿಷಯದಾಗ ಡಿ.ಕೆ. ಶಿವಕುಮಾರ್ ಅವ್ರ ಬಾಯಿಂದ ಬಂದಿದ್ದ ಮಾತಿದು. ಈಗ ಅವ್ರ ಮಾತನ್ನ ಅವರೇ ಪಾಲಿಸ್ತಾರೇನು? ಅಧಿಕಾರಕ್ಕೆ ಬಂದ್ರ ಮೇಕೆದಾಟುವನ್ನ ಜಾರಿಗೆ ತಂದೇ ತರ್ತೀವಿ ಅಂತ 2022ರ ಸಮಯದಿಂದಾನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೋತ ಅದಾರ. ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು ಕಾಂಗ್ರೆಸ್ ಕರ್ನಾಟಕದಾಗ, ಆದ್ರೂ ಏನು ತರಲಿಲ್ಲ. ಬಟ್ ಯಾಕೆ ಹೇಳ್ರಿ, ಡಿ.ಸಿ.ಎಂ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವ್ರು ಏನು ತರಬೇಕು? ಆದ್ರೆ ಈಗ ಸಿ.ಎಂ ಆಗಕತ್ತಾರಲ್ಲ, ಪಕ್ಕಾ ತರ್ತಾರ. ಯಾಕಂದ್ರ ಸಿ.ಎಂ ಆದ್ಮೇಲೆನೆ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ರೇನೋ. ಹೆಂಗೋ ರಾಹುಲ್ ಗಾಂಧಿ ಅವರು ಕೂಡ ಸಪೋರ್ಟಿವ್ ಆಗಿದ್ದಾರ, ವಿಜಯ್ ಅವ್ರಿಗೂ ಆಪ್ತರಾಗಿದ್ದಾರ, ಮಾತಾಡ್ತಾರ ಅನ್ನೋ ನಿರೀಕ್ಷೆ ಬೆಂಗಳೂರಿನ ಮಂದಿಗೈತಪ್ಪ. ಯಾಕಂದ್ರ ಅಷ್ಟೊಂದು ಪಣ ತೊಟ್ಟು ತೊಡೆ ತಟ್ಟಿ
DK ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಅಂಥದ್ದೆಲ್ಲವನ್ನ ಜನ ಕಣ್ಣಿಂದ ನೋಡ್ಯಾರ, ಕಣ್ಣು ತುಂಬಿಕೊಂಡಾರ. ಈಗ ಅದೇ ಶಿವಕುಮಾರ್ ಅವರು CM ಆದ್ಮೇಲೆ ಅದನ್ನ ಮಾಡಲ್ಲ ಬಿಡ್ತಾರೇನು, ಅದನ್ನ ಮರಿತಾರೇನು ಅನ್ನೋ ಅಭಿಲಾಷೆ ಕರ್ನಾಟಕದ ಮಂದಿದು. ಇದ್ರ ಬೆನ್ನೊಳಗನ ಪ್ರಧಾನಮಂತ್ರಿ ಅವ್ರಿಗೆ ವಿಜಯ್ ಅವರು ಒಂದು ಲೆಟರ್ ಬರ್ದಾರ. ಮೇಕೆದಾಟು ಯೋಜನೆ ತಮಿಳುನಾಡಿನ ಜನರಿಗೆ ತೊಂದರೆ ಆಗ್ತೈತಿ, ಇದು ಆಗಬಾರ್ದು ಅಂತ. ಇಲ್ಲಿ ಲೆಟರ್ ಹೋಗ್ಲಿ, ಏನ್ ಬೇಕಾದಾಗ್ಲಿ, ಅದ್ರ ಫ್ರೆಂಡ್ಶಿಪ್ ಒಳಗ ಏನ್ ಬೇಕಾದ್ರೂ ಮಾಡಬಹುದು, ನೀವು ಕೂತು ಮಾತಾಡ್ಕೋಬಹುದು, ನಿಮ್ಮದೇ ಸರ್ಕಾರ ಅಂತ DK ಶಿವಕುಮಾರ್ ಅವ್ರು ಹೇಳಿದ್ರಿಂದಾಗಿ ಮಾತಾಡಿ ಬಗೆಹರಿಸ್ಕೋತಾರು ಅಂತ ಅನ್ನಿಸ್ತೈತಿ ನೋಡ್ರಿ. ಮಾತಾಡಿ ಬಗೆಹರಿಸ್ಕೊಳ್ಳೋ ವಿಷಯ ಇದು ಅಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ರಾಜ್ಯದ ರಾಜಕೀಯ ಬೇರೆ, ರಾಜ್ಯದ ಸಮಸ್ಯೆಗಳು ಬೇರೆ. ಅದ್ರಾಗೂ ನದಿ ನೀರಿನ ವಿಷಯ ಐತಲ್ಲ, ಇದು ಬಹಳಷ್ಟು ಡಿಫಿಕಲ್ಟ್ ಇರ್ತೈತಿ. ಇದನ್ನ ಕಾನೂನು ವ್ಯವಸ್ಥೆನೇ ಸರಿ ಮಾಡಬೇಕು, ನ್ಯಾಯಾಲಯದಿಂದನೇ ಇದು ಬಗೆಹರಿಯಕ್ಕೆ ಸಾಧ್ಯ ಐತಿ. ಎರಡೂ ರಾಜ್ಯಗಳಿಗೆ ಅನ್ಯಾಯ ಆಗ್ಲಾರ್ದಂಗ ನ್ಯಾಯಾಲಯ ಕೊಡೋ ತೀರ್ಪೇ ದೊಡ್ಡದಾಗಿರ್ತೈತಿ. ಇದು DK ಶಿವಕುಮಾರ್ ಅವ್ರಿಗೆ ಆಗ್ಲೂ ಗೊತ್ತಿತ್ತು, ಮಹದಾಯಿ ಸಂದರ್ಭದಾಗ ಈಗಲೂ ಗೊತ್ತೈತಿ. ಬಟ್ ಅವಾಗ ಅವ್ರು ಹೇಳಿದ್ದ ಮಾತಿತ್ತಲ್ರಿ, ನಿಮ್ಮ ಸರ್ಕಾರದವ್ರ ಕೂತು ಮಾತಾಡ್ರಿ ಅಂತ. ಈಗಲೂ ಕೂಡ ಮಂದಿ ಅದನ್ನೇ ಹೇಳಕತ್ತಾರ, ನೀವು ಕೂತು ಮಾತಾಡಿ ಬಗೆಹರಿಸ್ತೀರೇನ್ರಿ? ಯಾಕಂದ್ರ ಇದೊಂದು ಸುವರ್ಣ ಅವಕಾಶ ಐತಿ, ನುಡಿದಂತೆ ನಡೆದ DK ಶಿವಕುಮಾರ್ ಅಂತ ಅನ್ನಿಸ್ಕೊಳ್ಳಾಕ. ಜನರ ಮೇಲಿನ ಕಾಳಜಿ, ಪ್ರೀತಿ ನಿಜವಾದದ್ದೋ ಅಥವಾ ಮೇಕೆದಾಟು ಒಂದು ರಾಜಕೀಯನೋ ಅಂತ ಗೊತ್ತಾಗಬೇಕು ಅಂದ್ರ CM ಆದ ತಕ್ಷಣ DK ಶಿವಕುಮಾರ್ ಅವರು ಮೇಕೆದಾಟುವನ್ನ ಯಾವ ರೀತಿ ನೋಡ್ತಾರೋ ಅನ್ನೋದ್ರ ಮೇಲೆ ಅಟ್ಲೀಸ್ಟ್ ಟ್ರೈ ಮಾಡ್ತಾರೇನು DKಶಿ ಸಾಹೇಬ್ರು ಅನ್ನೋದನ್ನ ನಾವು ಕಾದು ನೋಡ್ಬೇಕ್ರಿ.